ಹೃದಯಾನ ಮಾಡಿಕೊಟ್ಟ ದೇವ ಎರಡು ಭಾಗವ ಸಮಪಾಲು ಮಾಡಿ ಹಂಚಿಬಿಟ್ಟ ಒಂದೇ ಪ್ರೇಮವ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ. ಒಳ್ಳೇದಾಗ್ಲಿ, ಹುಷಾರಾಗಿ ಹೋಗಿ ಕ್ಷೇಮವಾಗಿ ವಾಪಸ್ ಬನ್ನಿ. ಥ್ಯಾಂಕ್ ಯು ದೊಡ್ಡತ್ತೆ. ನನ್ನ ಖುಷಿ, ಈ ಟ್ರಿಪ್ ಇದಕ್ಕೆಲ್ಲ ನೀವೇ ಕಾರಣ. ಇಲ್ಲೇ ಸೈನ್ ಮಾಡಿ ಕಳಿಸ್ಬೇಕಾಗಿರೋ ಆಫಿಷಿಯಲ್ ಪೇಪರ್ಸ್ಗಳಿಗೆ ಲಡಾಖಿಗೆ ಹೋಗು, ಅಲ್ಲಿ ಹೋದ್ರೆ ನಿನ್ ಮನ್ಸಿಗೂ ಸಮಾಧಾನ ಸಿಗತ್ತೆ ಅಂತ ನೀವು ಅವತ್ತು ಹೇಳಿಲ್ಲ ಅಂದಿದ್ರೆ ನಾನು ಇವತ್ತಿಲ್ಲಿ ಇರ್ತಾನೆ ಇರಲಿಲ್ಲ. ವೈಷ್ಣವಿ, ಈ ಚಿಕ್ಕ ವಯಸ್ಸಲ್ಲೇ ಎಷ್ಟೆಲ್ಲ ನೋವು ಅನುಭವಿಸ್ತಾ ಇದೆಯಾ. ನಿನಗೊಂದು ಬದಲಾವಣೆ ಬೇಕು ಅಂತ ತುಂಬಾ ದಿವಸದಿಂದ ಅನ್ಕೋತಾ ಇದ್ದೆ. ಅದಕ್ಕೆ ತಕ್ಕ ಹಾಗೆ ಈ ಆಫಿಷಿಯಲ್ ಕೆಲಸನೂ ಬಂತು. ಹಾಗಾಗಿ ಲಡಾಖ್ಗೆ ಹೋಗಿ ಸೈನ್ ಮಾಡ್ಬಿಟ್ ಬಾ ಅಂತ ಹೇಳಿದೆ. ಹೇಗೋ ಒಟ್ನಲ್ಲಿ ನೀನ್ ಖುಷಿಯಾಗಿದ್ರೆ ನನಗೆ ಅಷ್ಟೇ ಸಾಕು. ಇನ್ಮೇಲೆ ಖುಷಿ ಆಗಿರ್ತೀನಿ ದೊಡ್ಡತ್ತೆ. ನೋಡ್ತಾ ಇರಿ, ನನ್ನ ಮುಖದಲ್ಲಿರೋ ಖುಷಿ ಸಂತೋಷನ ಯಾವತ್ತೂ ಹೋಗಕ್ ಬಿಡಲ್ಲ. ಹಾ ವೈಷ್ಣವಿ, ಎಲ್ಲ ತಗೊಂಡಿದ್ಯಮ್ಮ? ಏನು ಮರ್ತಿಲ್ಲ ತಾನೆ? ಹಾ ದೊಡ್ಡತ್ತೆ, ಡಾಕ್ಯುಮೆಂಟ್ಸ್ನೆಲ್ಲ ಒಂದು ಕವರಲ್ಲಿ ಹಾಕಿ ಸೇಫ್ ಆಗಿ ಇಟ್ಟಿದ್ದೀನಿ. ಹಾಗೆ ಅಲ್ಲಿ ಉಳ್ಕೊಳ್ಳೋಕೆ ಇನ್ನೇನು ಬೇಕು ಅದೆಲ್ಲ ಇದರಲ್ಲಿ ಇಟ್ಟಿದ್ದೀನಿ. ಹಾ, ಲಡಾಖ್ ಹೋದ್ಮೇಲೆ ಹುಷಾರು. ಹಾಗಾಗಿ ನಂಗೆ ಫೋನ್ ಮಾಡ್ತಾ ಇರಬೇಕು. ಖಂಡಿತ ದೊಡ್ಡತ್ತೆ, ಮಾಡ್ಬಿಡ್ತೀನಿ. ಓ ವಿಕ್ರಾಂತ್, ಎಲ್ಲ ರೆಡಿನಪ್ಪ? ಇನ್ನೇನು ಹೊಡೋದೇನಾ? ಒಂದೆರಡು ನಿಮಿಷ ದೊಡ್ಡಮ್ಮ, ಸ್ಪಂದನ ರೆಡಿ ಆಗ್ತಿದ್ದಾಳೆ, ಇನ್ನೇನು ಬಂದ್ಬಿಡ್ತಾಳೆ. ಸ್ಪಂದನನಾ? ಓ, ಅವಳು ನಿಮ್ಮಿಬ್ಬರ ಜೊತೆ ಏರ್ಪೋರ್ಟ್ವರೆಗೂ ಬರ್ತಿದ್ದಾಳಾ? ಇಲ್ಲ ದೊಡ್ಡಮ್ಮ, ನಮ್ಮ ಜೊತೆ ಸ್ಪಂದನನು ಲಡಾಖ್ಗೆ ಬರ್ತಿದ್ದಾಳೆ. ಏನಂದೆ? ಸ್ಪಂದನ ನಮ್ಮಿಬ್ರ ಜೊತೆ ಲಡಾಖಿಗೆ ಬರ್ತಿದ್ದಾಳ? ಕೊನೆಗೂ ನಿನ್ನ ಆಟ ಏನು ಅಂತ ತೋರಿಸ್ಬಿಟ್ಟೆ ಅಲ್ಲ ವಿಕ್ಕಿ? ಯಾಕೆ ವೈಶು ಹೀಗೆ ಮಾತಾಡ್ತಾ ಇದೆಯಾ? ಏನಾಯ್ತು? ನನಗೆ ಮೊದ್ಲಿಂದನೂ ಡೌಟ್ ಇತ್ತು, ನೀನ್ ಹೇಗಾದ್ರೂ ಮಾಡಿ ನಿನ್ ಹೆಂಡತಿನ ಈ ಟ್ರಿಪಲ್ ಜಾಯಿನ್ ಮಾಡ್ತೀಯಾ ಅಂತ. ಕೊನೆಗೂ ಹಾಗೆ ಮಾಡ್ಬಿಟ್ಟು ಥ್ಯಾಂಕ್ ಯು, ನನ್ನ ಡೌಟ್ನ ಕ್ಲಿಯರ್ ಮಾಡಿದ್ದಕ್ಕೆ. ಅಲ್ಲ ವಿಕ್ರಾಂತ್, ನೀನು ವೈಷ್ಣವಿ ಹೋಗ್ತಿರೋ ಈ ಟ್ರಿಪ್ಗೆ ಕಾಡ್ ಕೋಳಿನೂ ಕರ್ಕೊಂಡು ಹೋಗೋ ಅಗತ್ಯ ಏನಿತ್ತು? ಅಲ್ಲ, ಅವಳು ಅಪ್ಪನ ಕಳ್ಕೊಂಡ್ಮೇಲೆ ಎಲ್ಲೂ ಹೋಗಿರ್ಲಿಲ್ಲ. ನಮ್ಮ ಜೊತೆ ಸ್ಪಂದನನು ಬಂದ್ರೆ ಖುಷಿಯಾಗಿರ್ತಾಳೆ ಅಂತ. ಅವಳು ಖುಷಿ ಆಗತ್ತೆ ಅಂತ ಅಲ್ಲ, ನಿನಗ್ ಖುಷಿ ಆಗತ್ತೆ ಅಂತ ಅವಳನ್ನ ಕರ್ಕೊಂಡು ಹೋಗ್ತಾ ಇದೀಯ ವಿಕ್ಕಿ. ಇದು ನನಗೆ ಚೆನ್ನಾಗಿ ಗೊತ್ತು. ವಿಕ್ರಾಂತ್ ಸರ್, ನಾನ್ ರೆಡಿ, ಹೊಡನ್ವಾ? ಏ ಕಾಡ್ಕೊಳ್ಳಿ, ಎಲ್ಲಿಗೆ ಹೊರಟೆ? ಅವನ್ ಹೇಳ್ಬಿಟ್ನಂತೆ, ಇವಳು ಕೇಳ್ಬಿಟ್ಲಂತೆ. ಎಲ್ಲಿಗೂ ಹೋಗೋ ಅಗತ್ಯ ಇಲ್ಲ, ಬಾಯಿ ಮುಚ್ಕೊಂಡು ಮನೇಲೆ ಬಿದ್ದಿರು. ದೊಡ್ಡಮ್ಮ, ಹೇಗಿದ್ರು ಅಫಿಷಿಯಲ್ ಕೆಲಸ ತಾನೆ, ಸ್ಪಂದನ ಬಂದ್ರೆ ತಪ್ಪೇನು? ತಪ್ಪು, ದೊಡ್ಡ ತಪ್ಪು. ಶಮಂತ್ ಕೆಲಸ ಅಂದ್ರೆ ನನಗೆ ತುಂಬಾ ಇಂಪಾರ್ಟೆಂಟ್, ಹಾಗೆ ಹೀಗೆ ಅಂತ ಹೇಳಿದ್ಯಲ್ವಾ? ಶಮಂತ್ ಮೇಲಿರೋ ನಿಜವಾದ ಪ್ರೀತಿಯಿಂದ ಹೀಗೆ ಹೇಳ್ತಾ ಇದೀಯ ಅಂತ ಅನ್ಕೊಂಡ್ರೆ ಅದೆಲ್ಲ ದೊಡ್ಡ ಸುಳ್ಳು. ಶಮಂತ್ ಹೆಸರಲ್ಲಿ ನೀನು ನಿನ್ನ ಹೆಂಡತಿ ಜೊತೆ ಹನಿಮೂನ್ ಮಾಡಕ್ ಹೊರಟಿದ್ಯಾ, ಇದೇ ಸತ್ಯ ತಾನೆ? ವೈಷ್ಣವಿ, ಪ್ಲೀಸ್ ನಿನ್ನ ಮಾತನ್ನ ವಾಪಸ್ ತಗೋ. ಆವೇಶದಲ್ಲಿ ಕೆಡ್ದ ಮಾತಾಡ್ಬೇಡ. ಮಾತಾಡ್ಲೇಬೇಕು ವಿಕ್ಕಿ. ಯಾಕೆ ಅಫಿಷಿಯಲ್ ಕೆಲಸನ ನಾನು ಮಾಡಕ್ಕಾಗದೇ ಇರೋಷ್ಟು ದಡ್ಡಿ ಅಂತ ಅನ್ಕೊಂಡಿದ್ಯಾ? ಅಥವಾ ವಿಕ್ಕಿ, ನನ್ಗೆ ಲಡಾಖ್ ಒಬ್ಳಿಗೆ ಹೋಗಕ್ ಭಯ ಆಗತ್ತೆ, ಪ್ಲೀಸ್ ನನ್ನ ಜೊತೆ ಬಾ ಅಂತ ನಾನೇನಾದ್ರೂ ನಿನ್ನ ಹತ್ರ ಬೇಡ್ಕೊಂಡಿದ್ದೀನ? ಇಲ್ಲ ತಾನೆ? ನೀನಾಗೆ ಬಂದೆ, ಬರ್ತೀಯ ಅಂತ ಹೇಳ್ದೆ, ಹೊರಡೋಣ ಅಂತ ಹೇಳ್ದೆ. ಇವಾಗ ನೋಡಿದ್ರೆ ನೀನ್ ಹೆಂಡ್ತಿನೂ ಕರ್ಕೊಂಡು ಬಂದು ನಿಂತಿದ್ಯಾ. ವಾವ್, ಎಂತ ಗೇಮ್ ಪ್ಲಾನ್ ಮಾಡಿದ್ಯಾ ವಿಕ್ಕಿ, ಒಳ್ಳೆ ಪ್ಲೇಯರ್ ನೀನು. ಆದ್ರೆ ಇವಳು ಏನು ಗೊತ್ತಿಲ್ದಿರೋರ್ ತರ ನಾಟಕ ಮಾಡಿ ಆಮೇಲೆ ಇವಾಗ ಹೊರಡೋ ಟೈಮಲ್ಲಿ ಹೇಗೆ ರೆಡಿಯಾಗಿ ಬಂದು ನಿಂತಿದ್ದಾಳೆ ನೋಡು. ವೈಶು ಅಕ್ಕ, ಮಾತ್ಗೂ ನನ್ನ ಗಂಡನ ಬಗ್ಗೆ ಕೆಟ್ಟದಾಗಿ ಹೇಳ್ಬೇಡಿ ನೀವು.
ನಾನೇನ್ ಬರ್ತೀನಿ ಅಂತ ವಿಕ್ರಾಂತ್ ಸರ್ ಹೋಗಿ ಕೇಳಲಿಲ್ಲ. ನಿಮ್ ಮುಂದೆನೆ ಅವತ್ ನಾನು ಬರಲ್ಲ ಅಂತ ಹೇಳ್ದೆ ತಾನೆ. ಈಗ್ಲೂನು ವಿಕ್ರಾಂತ್ ಸರ್ ಒತ್ತಾಯ ಮಾಡಿದ್ರು ಅಂತ ಅಷ್ಟೇ ಬರ್ತಿರೋದು. ಇದರಿಂದ ನಿಮಗ್ ನೋವಾಗುತ್ತೆ ಅನ್ನೋದಾದ್ರೆ ನಾನ್ ಬರಲ್ಲ ಬಿಡಿ, ನೀವಿಬ್ರೇ ಹೋಗ್ಬೇಡಿ. ಸ್ಪಂದನ, ಎಲ್ಲಿಗೆ ಹೋಗ್ತಿದ್ಯಾ? ಲಡಾಖ್ ಹೋಗಕ್ ಆಗ್ಲಿಲ್ವಲ್ಲಮ್ಮ, ಅದಕ್ಕೆ ರೂಮ್ ಹೋಗ್ತಾ ಇದ್ವಿ. ಬಾಯ್. ಅಕ್ಕ, ಸ್ಪಂದನ ಯಾಕೆ ಲಡಾಖ್ ಹೋಗ್ಬಾರ್ದು? ಅವಳು ಹೋಗೋದ್ರಿಂದ ನಿಮ್ಗೇನ್ ಸಮಸ್ಯೆ? ನನ್ನ ಸೊಸೆಗೆ ಒಂದು ಚೇಂಜ್ ಸಿಗ್ಲಿ, ಅವಳು ಆ ನೋವಿಂದ ಹೊರಗೆ ಬರ್ಲಿ, ಹೊರಗಡೆ ಹೋದ್ರೆ ಅವಳ ಮನ್ಸಿಗೂ ಹಗುರ ಆಗುತ್ತೆ ಅಂತ ನಾನು ಈ ಲಡಾಖ್ ಪ್ಲಾನ್ ಮಾಡಿದ್ದು. ಆದ್ರೆ ನಿನ್ನ ಸೊಸೆ ಇವ್ರ ಜೊತೆ ಹೋದ್ರೆ ಚಂದ ಚಂದ ಜಗಳ ಮಾಡ್ಕೊಂಡೇ ಇದ್ಬಿಡ್ತಾರೆ. ಅದಕ್ಕೆ ಇವ್ರ ಜೊತೆ ಆ ಕಾಡ್ಕೊಳ್ಳಿ ಹೋಗೋದು ನನ್ಗಿಷ್ಟ ಇಲ್ಲ. ದೊಡಮ್ಮ, ವೈಶು, ನಿಮ್ಮಿಬ್ರಿಗೂ ನಾನು ಏನು ಅಂತ ಹೇಳಲಿ? ಅಲ್ಲ, ಮೊದಲೇ ಸ್ಪಂದನ ನಮ್ಮ ಜೊತೆ ಬರ್ತಾಳೆ ಅಂತ ಹೇಳಿದ್ರೆ ವೈಶು ಈ ಟ್ರಿಪ್ಪಿಗೆ ಒಪ್ತಾ ಇರಲಿಲ್ಲ ಅಂತ ಹೇಳಲಿಲ್ಲ. ಆದ್ರೆ ಇವತ್ತು ಇಷ್ಟೆಲ್ಲ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಹೇಳಿದ್ರೆ ಕ್ಯಾನ್ಸಲ್ ಮಾಡ್ತೀನಿ ಅಂತ ಅನ್ಕೊಂಡಿದ್ದೆ ಅಲ್ವಾ? ಈಗ ಹೇಳ್ತಾ ಇದ್ದೀನಿ ಕೇಳು. ಸ್ಪಂದನ ನಮ್ ಜೊತೆ ಟೂರಿಗೆ ಬರೋದಾದ್ರೆ ನಾನು ಲಡಾಖ್ ಬರ. ಅದೇನ್ ಕೆಲಸ ಇದೆಯೋ ಅದನ್ನ ಬೆಂಗಳೂರು ಆರ್ಮಿ ಆಫೀಸಲ್ಲೇ ಮುಗಿಸ್ಕೊತೀನಿ. ವೈಷ್ಣವಿ, 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 ನೋಡು, ನಿನ್ ಕೈ ಮುಗಿದ್ ಕೇಳ್ಕೊತೀನಿ, ಹೀಗೆಲ್ಲ ಮಾಡ್ಬೇಡಮ್ಮ. ಸ್ಪಂದನ ಮಗು ತರ ಸುಮ್ಮನೆ ಇರ್ತಾಳೆ. ಅವಳನ್ನೇನಾದ್ರೂ ಕೆಣಕಿದ್ರೆ ಮಾತ್ರ ಜಗಳ ಮಾಡೋದು. ನನ್ ಮಗ ಸೊಸೆ ಇಬ್ರು ಲಡಾಖ್ ಹೋಗ್ತಾರೆ ಅಂತ ತುಂಬಾ ಕನ್ಸು ಕಟ್ಕೊಂಡಿದೀನಿ. ದಯವಿಟ್ಟು ಅದಕ್ಕೆ ತಣ್ಣೀರ್ ಸುರಿಬೇಡ. ಅಮ್ಮ, ನೀವ್ ಯಾಕೆ ಕೇಳ್ಕೊತಿದ್ದೀರಾ? ನಾನೇ ಹೇಳಿದ್ನಲ್ಲ, ನಾನ್ ಬರಲ್ಲ, ಅವರಿಬ್ರೇ ಹೋಗಿ ಬರ್ಲಿ. ಸ್ಪಂದನ, ಒಂದು 5 ನಿಮಿಷ ಸುಮ್ಮನೆ ಇರ್ತೀಯ? ನೋಡಿ, ಮನೇಲಿ ಇವರಿಬ್ಬರ ಮಧ್ಯೆ ಜಗಳ ಕಡಿಮೆ ಆಗಲಿ, ಇವರಿಬ್ಬರ ಮಧ್ಯೆ ಇರೋ ಗ್ಯಾಪ್ ಕಡಿಮೆ ಆಗಲಿ, ಇವರಿಬ್ಬರ ಮಧ್ಯೆ ಬಾಂಡಿಂಗ್ ಇಂಪ್ರೂವ್ ಆಗಲಿ ಅಂತ ಹೇಳಿ ನಾನೇ ಸ್ಪಂದನನ್ನ ಲಡಾಖಿಗೆ ಬರೋಕ್ಕೆ ಕನ್ವಿನ್ಸ್ ಮಾಡಿದೆ. ಆದರೆ ಈಗ ಮತ್ತೆ ಜಗಳ ಆಗ್ತಿದೆ. ವೈಶು, ಪ್ಲೀಸ್ ನನಗೋಸ್ಕರ ಬಾ. ದೊಡಮ್ಮ, ಪ್ಲೀಸ್ ನನಗೋಸ್ಕರ ಒಪ್ಕೊಳ್ಳಿ. ಸರಿ, ಇಷ್ಟೆಲ್ಲ ಕೇಳ್ಕೊಂಡ್ಮೇಲೆ ಇಲ್ಲ ಅಂತ ಹೇಳೋಕೆ ನನಗೂ ಮನ್ಸು ಬರ್ತಾ ಇಲ್ಲ. ಅವಳನ್ನು ಕರ್ಕೊಂಡು ಹೋಗ್ಬಾ. ವೈಷ್ಣವಿ, ಹೋಗ್ಬಮ್ಮ. ಸರಿ ದೊಡ್ಡತೆ, ನೀವ್ ಹೇಳ್ತಾ ಇದೀರ ಅನ್ನೋ ಒಂದೇ ಒಂದು ಕಾರಣಕ್ಕೆ ಒಪ್ಕೋತಾ ಇದ್ದೀನಿ. ದೇವಾ ನಾರಾಯಣ. ಸ್ಪಂದನ, ಬೇಜಾರು ಮಾಡ್ಕೋಬೇಡ, ಹೋಗು ಕಂದ. ನನ್ ಮುದ್ದು ಬಂಗಾರಿ ಅಲ್ವಾ? ಪ್ಲೀಸ್ ಹೋಗ್ಬಾ, ಜಾಣೆ. ದೊಡಮ್ಮ, ಹೋಗಿ ಬರ್ತೀವಿ. ಹಾ, ಒಳ್ಳೇದಾಗ್ಲಿ. ಹುಷಾರು. ಜೋಪಾನ. ಅಲ್ಲಿ ಹೋಗಿ ತಲುಪಿದ ತಕ್ಷಣ ಫೋನ್ ಮಾಡಿ. ಆಯ್ತು ದೊಡಮ್ಮ. ಸರ್, ಹೇಳಿ ಸರ್. ವಿಕ್ರಾಂತ್ ಸರ್, ಏನಾಯ್ತಪ್ಪ? ಏನಾಯ್ತು? ವಿಕ್ರಾಂತ್, ಯಾಕಪ್ಪ, ಏನಾಯ್ತು? ವಿಕ್ರಾಂತ್ ಸರ್, ನೀವ್ ಹೀಗಿದ್ರೆ ನಾವ್ ಏನು ಅಂತ ಅನ್ಕೋಬೇಕು? ಪ್ಲೀಸ್ ಮಾತಾಡಿ. ಬ್ರಿಗೇಡಿಯರ್ ಮನೋಜ್ ಅವ್ರು ಕಾಲ್ ಮಾಡಿದ್ದಾರೆ. ವಿಕ್ರಾಂತ್, ವಿಕ್ರಾಂತ್, ಏನಾಯ್ತು? ಯಾಕೆ ಹೀಗೆ ಕೂತಿದ್ಯಾ? ಏನಾದ್ರೂ ಮಾತಾಡು ವಿಕ್ರಾಂತ್. ಅದಕ್ಕೆ
ಸುಜಾತ ಏನಾಯ್ತು? ಯಾಕೆ ಹೀಗೆ ಕೂತಿದ ನೀವು? ಲಡಾಖ್ ಹೋಗ್ತಿದ್ರಲ್ಲ, ಇದ್ದಕ್ಕಿದ್ದ ಹಾಗೆ ಅವ್ನಿಗೆ ಯಾವುದೋ ಫೋನ್ ಕಾಲ್ ಬಂತು. ಫೋನಲ್ಲಿ ಮಾತಾಡ್ದ, ಕುಸಿದ್ ಕೂತ್ಬಿಟ್ಟ. ಆಮೇಲೆ ನೋಡಿದ್ರೆ ಫೋನು ಬ್ರಿಗೇಡಿಯರ್ದು. ಬ್ರಿಗೇಡಿಯರ? ವಿಕ್ಕಿ, ಏ ವಿಕ್ಕಿ, ಮಾತಾಡೋ ವಿಕ್ರಾಂತ್, ಏನಾಯ್ತು ಅಂತ ಮಾತಾಡು. ಯಾಕೆ ಅಳ್ತಾ ಇದೆಯಾ? ಏನಾಯ್ತು ಹೇಳೋ. ಶಮಂತ್ 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 ಹೋಗ್ಬಿಟ್ಟ. ವೈಷ್ಣವಿ 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 ಕಣ್ಬಿಡಮ್ಮ. ವೈಷ್ಣವ್ ವೈಷ್ಣವಿ ಕಣ್ಬಿಡಮ್ಮ. ಮೆತ್ತಗೆ ಶಮನ್ ಶಮನ್ ಕೊನೆಗೂ ನನ್ನ ಮುಖ ತೋರಿಸ್ದೆ ಹೋಗ್ಬಿಟ್ರಲ್ಲ ಶಮನ್.